ನಾವೆಲ್ಲ ಹೆಣ್ಮಕ್ಳು ಏನು ಮಾಡ್ತೀವಿ ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಆ ದಿನದ್ದು ಫುಲ್ ಒಂದು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ನೋಡಿರಿ. ಇನ್ನು ಸ್ಕೂಲಿಗೆ ಹೋಗೋ ಮಕ್ಕಳಿದ್ರಂತೂ ಅವ್ರಿಗೆ ಬಾಕ್ಸಿಗೆ ಮತ್ತು ಅವರಿಗೆ ಬ್ರೇಕ್ಫಾಸ್ಟಿಗೆ ಮತ್ತು ಏನಾದರೂ ಹೆಲ್ದಿ ಡ್ರಿಂಕ್ಸು, ಹಾಲು, ಕಾಫಿ, ಟೀ ಈ ರೀತಿ ಇದ್ದೇ ಇರ್ತೈತಿ. ಅದಾದಮೇಲೆ ಮತ್ತು ಮಧ್ಯಾಹ್ನದ ಊಟಕ್ಕೆ ಅಂತ ಒಂದು ಪ್ಲ್ಯಾನ್ ಮಾಡ್ಕೋತೀವಿ. ಅದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್, ಅದಾದಮೇಲೆ ಇಲ್ಲಿ ನೀವು ಬೇಕಂದ್ರೆ ಇಷ್ಟೆಲ್ಲ ತಯಾರಿಗಳಿರ್ತಾವೆ ನೋಡ್ರಿ. ಅದ್ರ ಮಧ್ಯೆ ಇವತ್ತೊಂದು ಡಿಫ್ರೆಂಟಾಗಿ ಸೂಪ್ ಮಾಡೀನಿ. ಸೊ ಅದನ್ನ ಶೇರ್ ಮಾಡ್ಕೊತೀನಿ, ಬರ್ರಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗು ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ. ಅಂತ ಹೊಸ ಬ್ಲಾಗು ಶುರು ಮಾಡಕತ್ತೀನಿ. ಟೈಮ್ ಬಂದು ಸಂಜೆ ಒಂದು 5:30, 5:45 ಆಗಕ್ಕೆ ಬಂದೈತಿ. ಜಸ್ಟ್ ಶುರು ಮಾಡೀನಿ. ಬೆಳಗಿಂದ ಇವತ್ತೇನು ಬ್ಲಾಗ್ ಶುರು ಮಾಡಲಿಲ್ಲ, ಅಷ್ಟೊಂದು ಏನು ವಿಶೇಷ ಇರಲಿಲ್ಲ ಬ್ಲಾಗ್ನಾಗೆ. ಬೆಳಿಗ್ಗೆ ತಿಂಡಿಗೆ ಅಂತಂದೇಳಿ ಉಪ್ಪಿಟ್ಟು ಮಾಡಿದ್ದೆ. ಸಿದ್ದುಗ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ, ಧೀರಜ್ಗ ಸಿದ್ದುಗ ಹೀಗೆಲ್ಲ ಮಾಡಿ ಮಾರ್ನಿಂಗ್ ರೂಟೀನ್ ಆಗಿತ್ತು. ಆಮೇಲೆ ಕಾರ್ನ್ ಇದ್ದು, ಕಾರ್ನ್ ಒಂದಿಷ್ಟು ಡಿಮಾರ್ಟ್ ಒಳಗೆ ಇವು ಸಿಗ್ತಾವಲ್ರಿ ಕಾರ್ನ್ ಪಾಕೆಟ್, ಅವನು ತೊಗೊಂಬಂದಿರ್ತೀನಿ. ಸೊ ಇನ್ನೂ ಒಂದು 3-4 ಗ್ರಾಮ್ಸ್ ಇದ್ದು ಡಬ್ಬದಾಗ ಉಳಿಸ್ಕೊಂಬಂದಿದ್ದ ನೋಡ್ರಿ. ಅಷ್ಟೊಂದು ಇಷ್ಟ ಆಗಂಗಿಲ್ಲ ಅವನಿಗೆ. ನಾನು ಕ್ಲೀನ್ ಮಾಡ್ಬೇಕಾದ್ರೆ ನೋಡಿದೆ, ಟೈಮ್ ಸಿಗಲಿಲ್ಲ ಅಂದ್ರೆ ಸೊ ಒಂದಿಷ್ಟು ತೆಗೆದಿಟ್ಕೊಂಡು ನಾನು ಹಂಗೆ ಬಾಯಾಗ ಹಾಕ್ಕೊಂಡೆ. ಸೊ ಅವನೇನು ಮಾಡ್ತೀನಿ, ಒಂದು ಸ್ವಲ್ಪ ಬಟರ್ ಹಾಕಿ ಮನೆಯಾಗ ಪಾಪ್ಕಾರ್ನ್ ಮಾಡಿ ಸ್ನ್ಯಾಕ್ಸ್ ಏನು ಐತಂದ್ರೆ ಕೊಟ್ಟಿರ್ತೀನಿ. ಆ ಡಬ್ಬದಾಗ ಹಾಕಿ ಕೊಟ್ಟಿರ್ತೀನಿ. ಸೊ ಸ್ಕೂಲಿಂದ ಬಂದಮೇಲೆ ಅನ್ನ ಮತ್ತು ಬಿಸಿ ಬಿಸಿ ಸಾರು ಮಾಡಿದೆ. ಸೊ ಊಟ ಮಾಡಿದ್ವಿ ಇಬ್ಬರು. ನಮ್ಮ ಮನೆಯವರು ಮಧ್ಯಾಹ್ನ ಊಟಕ್ಕೆ ಬರಲಿಲ್ಲ. ಕೆಲವೊಂದು ಸತಿ ಬ್ಯುಸಿ ಇದ್ದರೆ ಊಟಕ್ಕೆ ಬರೋಂಗಿಲ್ಲ ಅವರು. ಸೊ ಧೀರಜ್ಗೂ ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿ ಕೊಟ್ಟು ಕಳಿಸ್ತಿದ್ದೆ. ಇನ್ನು ನಮ್ಮ ಧೀರಜಿಗೆ ತಿಂಡಿಗೆ ಅಂತಂದರೆ ಒಂದು ಸ್ವಲ್ಪ ದೋಸೆ ಹಿಟ್ಟಿತ್ತು, ಉತ್ತಪ್ಪ ಮಾಡಿ ಕೊಟ್ಟಿದ್ದೆ ಅವನಿಗೆ. ಅದ್ರ ಜೊತೆಗೆ ನಮಗೆ ಉಪ್ಪಿಟ್ಟು ಮಾಡಿಕೊಡಿದೆ. ಸೊ ಇಷ್ಟು ತಿಂಡಿ ಆಗಿತ್ತು. ಹೀಗಾಗಿ ಬೆಳಗ್ಗೆ ನಂತ ಏನು ನಾರ್ಮಲ್ ರೂಟೀನ್ ಆಯಿತು. ಹೀಗಾಗಿ ನಾನೇನು ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಆಮೇಲೆ ಒಂದು ಸ್ವಲ್ಪ ಫ್ರೆಂಡ್ ಮನೆಗೆ ಹೋಗ್ಬೇಕಿತ್ತು. ಹೀಗಾಗಿ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಜಸ್ಟ್ ಸಂಜೆ ಮುಂದೆ ಸತಿ ವ್ಲಾಗ ಶುರು ಮಾಡಿ ನೋಡಿರಿ. ಸಿದ್ಧನ ಸ್ಕೂಲಿಂದ ಬಂದಲ್ಲ, ಅವನು ಒಂದು ಸ್ವಲ್ಪ ಟೀ ಇದು ನೋಡಿ ಫ್ರೆಶ್ ಅದ. ಯಾಕೆ ಸಂಜೆ ಮುಂದೆ ಹೆಚ್ಚಾಗಿ ನಾನೇನು ಟೀ ಅದು ಮಾಡೋಕ್ಕೆ ಹೋಗೋಂಗಿಲ್ಲ. ಸೊ ಹೀಗಾಗಿ ಮೊನ್ನೆ ಬುಟ್ಟ ತೊಗೊಂಬಂದಿದ್ವಿ, ಸ್ವೀಟ್ ಕಾರ್ನ್ ಗೊಂಜಾಳ ಬುಟ್ಟ ಇರ್ತಾವಲ್ರಿ. ಸೊ 20 ರೂಪಾಯಿ 5 ದಿನ ತೊಗೊಂಬಂದಿದ್ದೆ ನಾನು. ಹಿಂಗೆ ಅವನೊಂದು ಗ್ಯಾಸಿನ ಮ್ಯಾಗೆ ಹಿಂಗೆ ಸುಟ್ಟು ಏನು ಮಾಡ್ತೀವಿ ಅಂದರೆ ಉಪ್ಪು ಖಾರ ಮತ್ತು ನಿಂಬೆಹಣ್ಣು ಹಿಂಗೆ ಹಿಂಡಿ ಕೊಟ್ರೆ ತಿಂತಾರ. ಸುಮ್ಮನೆಲ್ಲ ಮಾಡಿಕೊಟ್ಟಿದ್ದೆ. ಇಲ್ಲ ನಮ್ಮ ಸಿದ್ದು ಟಿಫಿನ್ ಬಾಕ್ಸಿಗೆ ಅದು ಇಟ್ಟರು ಸುಟ್ಬಿಟ್ರು ಒಯ್ತಾನೆ. ಸೊ ಹಿಂಗಾಗಿ ಎಲ್ಲ ರೂಢಿ ಮಾಡೀನಿ. ಏನಿರುತ್ತೋ ಅದನ್ನು ತೊಗೊಂಡು ಹೋಗ್ತಾನೆ. ಸ್ನ್ಯಾಕ್ಸಿಗೆ ಹಣ್ಣಿದ್ರೆ ಹಣ್ಣು, ಈ ಥರ ಸ್ನ್ಯಾಕ್ಸ್ ಇದ್ದರೆ ಗೊಂಜಾಳ ಬುಟ್ಟ ಅವನಿಗೆ ಭಾಳ ಲೈಕ್ ಆಗತ್ತೆ. ಸೊ ಜಸ್ಟ್ ಹಂಗಾರೆ ಇನ್ನೂ 2-3 ಇದಾವೆ, 3 ಖಾಲಿ ಅಡುಗೆನೂ 2 ಅದಾವೆ. ಸೊ ಹೀಗಾಗಿ ಬಂದ್ಬಿಟ್ಟು ಅದರೊಳಗೆ ಈಗ ಸ್ವೀಟ್ ಕಾರ್ನ್ ಸೂಪ್, ಗೋವಿನ ಜೋಳ, ಮೆಕ್ಕೆಜೋಳ ಅಂತಾರೆ, ಗೋವಿನ ಜೋಳ ನಮ್ಮ ಕಡೆ ಗೋವಿನ ಅಂತೀವಿ. ಸೊ ಸ್ವೀಟ್ ಕಾರ್ನ್ ಅಂತಾರೆ, ಎಲ್ಲ ಅದ ನೋಡಿರಿ. ಸೊ ಬಾಯಿಲ್ ಮಾಡಿ ಎಲ್ಲ ಇಟ್ಟಿರೋದಲ್ಲ ಸೇಮ್ ಅದ. ಸೊ ಅದ್ರದ್ದು ಒಂದಿಷ್ಟು ಸೂಪ್ ಮಾಡೋಣ ಅಂತಂದು ಹೇಳಿ ಅಂದ್ಕೊಂಡಿನಿ. ಸೊ ಸಿದ್ದುಗೂ ಆಗ್ತೈತಿ ಮತ್ತು ನನಗೂ ಆಗ್ತೈತಿ ಅಂತಂದು ಹೇಳಿ ಟೀ ಬದಲಿ ಸ್ಕಿಪ್. ಮತ್ತು ಬೆಳಗ್ಗೆ ಮಾಡ್ಕೊಂಡು ಕುಡಿಬೋದು ರೀ, ಹಾಗೇನೇ ಇಲ್ಲ. ಬ್ರೇಕ್ಫಾಸ್ಟಿಗೆ ಅಂತಲೂ ಇನ್ನೂ ಬೆಸ್ಟ್ ಅಂದರೆ ಬೆಸ್ಟ್ ಇದು. ಕೆಲವೊಂದಿಷ್ಟು ಸೂಪ್ಗಳ ರೆಸಿಪಿನ ಎಲ್ಲ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡು ನೋಡೋಣ ಹಿಂಗೆ ಆಕತ್ತೆ. ಹೆಂಗೆ ನನ್ನ ಜೊತೆಗೆ ನಾನೆಲ್ಲ ಶೇರ್ ಮಾಡ್ಕೊತಾ ಹೋಗ್ತೀನಿ. ಸೊ ಈಗ ಗೋವಿನ ಜೋಳದ ಸೂಪ್, ಮೆಕ್ಕೆಜೋಳದ ಸೂಪು, ಆರೋಗ್ಯಕರವಾದಂಥ ಸೂಪನ್ನು ನಾನು ಶೇರ್ ಮಾಡ್ಕೊಳಕ್ಕಿದೆ ನಿಮ್ಮ ಜೊತೆ. ಬರಲಿ ಪಟ ಬ್ಲಾಗ್ ಶುರು ಮಾಡೋಕ್ಕೆ, ವಿಡಿಯೋ ಶುರು ಮಾಡಿಬಿಡ್ತೀನಿ. ಇನ್ನೇನು ರೆಡಿ ಮಾಡ್ಕೊಂಡಿನಿ ಅಂತ ಎಲ್ಲ ಡೈರೆಕ್ಟಾಗಿ ನಾನು ಇದು ಮಾಡ್ಕೊಂಡ್ಮೇಲೆಲ್ಲ ಶುರು ಮಾಡ್ತೀನಿ. ಸ್ವಲ್ಪ ಇದು ಏನದು ಗೋಬಿ ಕ್ಯಾಬೇಜ್ ಹಾಕ್ಕೊಳಕತ್ತೀನಿ. ಒಂದು ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳಕತ್ತೀನಿ, ಸಣ್ಣ ಕಟ್ ಮಾಡಿದ್ದೆ. ಒಂದು ಸ್ವಲ್ಪ ಕ್ಯಾಪ್ಸಿಕಮ್, 3 ತರಕಾರಿ ಹಾಕ್ಕೊಳ್ಳೋಣ. ಇಲ್ಲೇ ಕೆಲವೊಬ್ರು ಬೀನ್ಸ್ನ ಹಾಕ್ಕೋತಾರೆ, ನಾನೇನು ಬೀನ್ಸ್ ಹಾಕ್ಕೊಳಕತ್ತಿಲ್ಲ. ಸೊ ಕ್ಯಾಪ್ಸಿಕಮ್ ಅಷ್ಟು ಹಾಕ್ಕೊಳಕತ್ತೀನಿ. ಇಷ್ಟು ನಾನೇನು ಮಾಡ್ತೀನಿ, ಸಣ್ಣಗೆ ಕಟ್ ಮಾಡ್ಕೋತೀನಿ. ಇದ್ರ ಜೊತೆಗೆ ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಅವನ್ನೆಲ್ಲ ಕಟ್ ಮಾಡಿ ಇಟ್ಕೋತೀನಿ ಸಣ್ಣಕ್ಕೆ. ಫಸ್ಟ್ ಇವನು ಏನು ಮಾಡ್ತೀನಿ ಅಂದರೆ ಇದ್ರೊಳಗಾದ್ರೆ ಸಣ್ಣಕ್ಕೆ ಆಗ್ಬಿಡ್ತೈತಿ. ಆಮೇಲೆ ಫ್ರೈ ಮಾಡೋಕ್ಕೂ ಈಸಿ ಆಗ್ತೈತಿ. ಆಮೇಲೆ ಹೆಚ್ಚಿದ್ರೆ ಏನಾಗ್ತೈತಿ ಅಂದ್ರೆ ಅಷ್ಟು ಸಣ್ಣಕ್ಕೆ ಬರೋಂಗಿಲ್ಲ. ಹೀಗಾಗಿ ಇನ್ನೂ ಒಂದು ಸ್ವಲ್ಪ ಸಣ್ಣಕ್ಕೆ ಮಾಡ್ಕೊತೀನಿ ರೀ. ನಾವು ಇದಕ್ಕೆ ತರಕಾರಿ ಎಷ್ಟು ಸಣ್ಣಕ್ಕೆ ಮಾಡ್ಕೊತೀವಲ್ಲ ಅಷ್ಟು ಚಲೋ ನೋಡ್ರಿ, ಎಷ್ಟು ಮಸ್ತಾಗೈತಿ. ಸೊ ಕರಿ ಹೇಳ್ಬೇಕಂದ್ರೆ ಭಾಳ ಉಪಯೋಗಕ್ಕೆ ಬರ್ತೈತಿ ಇದು. ಸಿದ್ದು ಸೊ ಇಲ್ಲೇ ತರಕಾರಿ ರೆಡಿ ಮಾಡಿಕೊಂಡೆ. ಇನ್ನು ಇಲ್ಲೇ ಒಂದು ಕಡಾಯಿ ಇಟ್ಕೊಳಕತ್ತೀನಿ ನೋಡ್ರಿ, ಸಣ್ಣದು. ಇಲ್ಲೇ ಒಂದು ಕಡಾಯಿ ಇಟ್ಕೊಂಡಿನಿ. ಕಡೆಗೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಲ್ಲ. ಇಲ್ಲೇ ಒಂದು ಕಡೆಗೆ ನೋಡ್ರಿ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ ಸಣ್ಣಕ್ಕೆ. ಮತ್ತು ಇದ್ರ ಜೊತೆಗೆ
ಒಂದಿಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ. ಇಲ್ಲೇ ಕಾರ್ನ್ ಅದಾವಲ್ಲ, ಇವೇನು ಗೋವಿ ಜೋಳ ಅದಾವಲ್ರಿ, ಇದ್ರದ್ದು ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊತೀನಿ. ಇಲ್ಲೇ ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡೆ ನೋಡಿರಿ. ಇದು ಒಂದು ಸ್ವಲ್ಪ ಹೊತ್ತು ಇವಾಗ ಇಲ್ಲೇ ಗ್ಯಾಸ್ ಆನ್ ಮಾಡ್ಕೊತೀನಿ. ಇಲ್ಲೇ ಬಾಣಲಿ ಇಟ್ಕೊಂಡಿನಿ ನೋಡ್ರಿ. ಇಲ್ಲೇ ಒಂದು ಸ್ವಲ್ಪ ಬಟರ್ ಹಾಕ್ಕೊಳಕತ್ತೀನಿ. ಹಂಗೆ ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ. ಸ್ವಲ್ಪ ಇಲ್ಲೇ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಒಂದೆರಡು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದು ಪೀಸು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ರಿ. ಇದು ಶುಂಠಿ ಇಷ್ಟು ಹಾಕ್ಕೊಂಡು ಇದು ಬಟರ್ನೊಳಗೆ ಚೆಂದಾಗಿ ಫ್ರೈ ಮಾಡಿ. ಇಲ್ಲಿ ಬೇಕಾದ್ರೆ ನೀವು ತುಪ್ಪನೂ ಹಾಕ್ಕೋಬೋದು, ಬೇಕಾದರೆ ಎಣ್ಣೆನೂ ಹಾಕ್ಕೋಬೋದು. ನಾನು ಸ್ವಲ್ಪ ಬಟರ್ ಹಾಕ್ಕೊಂಡಿಲ್ಲ. ಇದಿಷ್ಟು ಫ್ರೈ ಆಯ್ತಲ್ಲ, ಇಲ್ಲಿ ಹಂಗೆ ತರಕಾರಿ ಹಾಕ್ಕೊಳತ್ತೀನಿ ನೋಡ್ರಿ. ಈಗ ತರಕಾರಿನ ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ. ಇಲ್ಲೇ ನಾವು ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ. ತರಕಾರಿ ಬೇಯಿಸಿದ್ದಂಗೆ ಇದ್ರ ಜೊತೆಗೆ ಉಪ್ಪು ಹಾಕ್ಕೊಂಡ್ರೆ ಇನ್ನೂ ಅಂದರೆ ತರಕಾರಿ ಜಾಸ್ತಿ ಬೇಯಿಸ್ಕೊಳಂಕತ್ತಿಲ್ಲ. ನೀವು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ನೋಡ್ರಿ. ಅಂದರೆ ತರಕಾರಿ ಇಷ್ಟು ಬೆಂದರೆ ಸಾಕು ನೋಡ್ರಿ. ಇದಕ್ಕೆ ಇನ್ನು ಗ್ಯಾಸು ಹಂಗೆ ಇರಲಿ. ಇದು ಖಾರದಿಂದ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಒಂದು ಸ್ವಲ್ಪ ಪೇಸ್ಟ್ ಹಾಕ್ಕೊತೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬರ್ತೀನಿ ಹಾಗೆ. ಯಾಕಂದ್ರೆ ಒಂದು ಸ್ವಲ್ಪ ಮಾಡೋದಿತ್ತು ಅಂದ್ರೆ ಹಿಂಗೆ ಸೊ ಈಗ ಇಲ್ಲೇ ನೀವು ಬೇಕಂದ್ರೆ ಮತ್ತೆ ಹಂಗೆ ಇವು ಇರ್ತಾವಲ್ರಿ, ನಾವು ಗೋವಿನ ಜೋಳ ಇರ್ತಾವಲ್ಲ, ಅವನು ಬೇಕಾದ್ರೂ ನೀವು ಹಾಕ್ಕೋಬೋದು. ಇವನ್ನ ನಿಮಗೆ ಟೇಸ್ಟಿಗೆ ಬೇಕಂದ್ರೆ ನಡು ಸೂಪ್ನ್ಯಾಗ ನಿಮಗೆ ಬೇಕಂದ್ರೆ ಅವನು ಹಾಕ್ಕೋಬೋದು, ಇಲ್ಲಾಂದ್ರೆ ಸ್ಕಿಪ್ಪನ್ನು ಮಾಡ್ಬೋದು. ಈಗ ಇದಿಷ್ಟು ಹಾಕ್ಕೊಂಡೆಲ್ಲ ನಾನು ಸ್ವಲ್ಪ ನೀರು ಹಾಕ್ಕೊತೀನಿ. ಸ್ವಲ್ಪ ಒಂದು ಕುದಿ ಕುದಿಸ್ಕೊತೀನಿ. ಈಗ ಇಲ್ಲೇ ಒಂದು ಚಮಚದಷ್ಟು ಕಾರ್ನ್ ಫ್ಲೋರ್ ತೊಗೊಂಡೆ ನೋಡ್ರಿ. ಇನ್ನು ಸ್ವಲ್ಪ ಹಾಕ್ಕೋತೀನಿ. ನಮಗೆ ಸೂಪು ಎಷ್ಟು ಗಟ್ಟಿ ಬೇಕಲ್ಲ, ಒಂದು ಅರ್ಧ ಚಮಚಕ್ಕಿಂತ ಒಂದು ಸ್ವಲ್ಪ ಕಡಿಮೆ ತೊಗೊಂಡೇನಿ. ಒಂದು ಅರ್ಧ ಚಮಚನೂ ಅಂದರೂ ಅಡ್ಡಿ ಇಲ್ಲ ನೋಡ್ರಿ. ಸಣ್ಣ ಚಮಚದಿಂದ ಸ್ವಲ್ಪ ನೀರು ಹಾಕಿ ಇದು ಮಾಡತ್ತೀನಿ ನಾನು. ಗಂಟಿಲ್ದಾಗ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲೇ ಕುದಿಯಕತ್ತದ ನೋಡ್ರಿ ನಮ್ಮ ಸೂಪು. ಸಾರಿ, ಹಿಂಗೆ ಇದಕ್ಕೆ ನೀರು ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರು ನಮಗೆ ನೀರು ಮಿಕ್ಸ್ ಮಾಡಬೇಕು. ಈಗ ನಮಗೆ ಸೂಪು ಜಾಸ್ತಿ ದಪ್ಪ ಬೇಕೋ ತೆಳ್ಳಗೆ ಬೇಕೋ ಅಂತ ನೋಡಿಕೊಂಡು ಮಾಡ್ಕೋಬೋದು ರೀ. ಇಲ್ಲ ಟೇಸ್ಟು ನೋಡ್ಬೋದು, ಉಪ್ಪು ಹಾಕಿರ್ತೀವಲ್ಲ, ಉಪ್ಪು ಕರೆಕ್ಟ್ ಆಗೈತಿ ಅಂತ ಅಂದ್ಕೊಂಡು ನಾನು. ಯಾಕಂದ್ರೆ ಬಟರ್ನಾಗ ಒಂದು ಸ್ವಲ್ಪ ಉಪ್ಪು ಇರ್ತೈತಲ್ರಿ, ಹೀಗಾಗಿ ಚೆಂದಾಗಿ ಒಂದು ಕುದಿಸ್ಕೊಳ್ಳೋಣ.
ಚೆಂದಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ತೀನಿ. ಸೂಪು ರೆಡಿ ಆಯ್ತು ನೋಡ್ರಿ. ಸೊ ಈಗ ಸೂಪು ಬಿಸಿ ಬಿಸಿ ಸೂಪು. ಸಿದ್ದುಗ ಮೈದು ಬಿಡ್ತೀನಿ ನೋಡ್ರಿ. ಸಿದ್ದಲ್ಲ ಕೆಳಗೊಂದು ಪ್ಲೇಟ್ ಇಟ್ಕೊಂಡೀನಿ. ಸೇಮ್ ಹೋಟ್ಲೇ ಮಾಡಿದ್ರಲ್ಲ ಹಂಗಾಗೈತೆ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಸಿದ್ದು ಕೊಟ್ಟಿರ್ತೀವಿ. ನಾನು ಒಂದು ಸ್ವಲ್ಪ ಸೂಪು ತೊಗೊಂಡೆ ನೋಡ್ರಿ, ಟೇಸ್ಟ್ ಮಾಡ್ತೀನಿ. ಮೇಲೆ ಒಂದು ಸ್ವಲ್ಪ ಬಟರ್ ಹಾಕೊಂಡಿದ್ದೀನಿ. ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತೈತಿ. ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ನೋಡ್ರಿ. ಮೆಣಸು ಕುಟ್ಟಿ ಹಾಕಿದಲ್ಲ, ಸೂಪರ್ ಅಂದ್ರೆ ಸೂಪರ್ ಆಗೈತಿ. ತರಕಾರಿ ನಾವೇನು ಸಣ್ಣ ಕಟ್ ಮಾಡಿವಲ್ಲ, ಜಾಸ್ತಿ ಬೇಯಿಸ್ಬಾರ್ದು ಅಂತಾರೆ. ಬಾಯಿಗೆ ಸಿಗಬೇಕು ಅಂದ್ರೆ ಟೇಸ್ಟ್. ಸೂಪ್ನೊಳಗೆ ಹೆಂಗೆ ಅರ್ಧನೇ ಬೇಯ್ದಿರ್ಬೇಕು. ಸೂಪ್ನೊಳಗತ್ತು ಈ ಚೈನೀಸ್ ಐಟಮ್ಸ್ ಏನಾರ ಮಾಡ್ತೀವಲ್ರಿ ನಾವು, ಅದ್ರೊಳಗತ್ತು ಒಂದು ಸ್ವಲ್ಪ ತರಕಾರಿ ಅರ್ಧನೇ ಬೇಯಿಸ್ಕೋಬೇಕು ಇದ್ರೊಳಗೆ, ಚೈನೀಸ್ ಐಟಮ್ ಒಳಗೆ. ಅಂದ್ರೆ ಟೇಸ್ಟ್ ಅನಿಸ್ತೈತಿ. ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಸೊ ನಾನು ಸಿದ್ದು ಎಂಜಾಯ್ ಮಾಡ್ತೀವಿ. ಸಂಜೆ ಮುಂದೆ ಚಾರ್ ಬರಲಿ ಹೆಲ್ದಿ ಸೂಪ್ ಕುಡಿಯಾಕತ್ತೀವಿ ನೋಡ್ರಿ. ಸೊ ಇಲ್ಲ ಅಂದಾಗ 7 days 7 ಹೆಲ್ದಿ ಸೂಪ್ ರೆಸಿಪೀಸ್ 7 days 7 ಸೂಪ್ ರೆಸಿಪಿ ಏನಾದರೂ ನಿಮಗೆ ವಿಡಿಯೋಸ್ ಬೇಕಂದ್ರೆ ದಿನ ಒಂದೊಂದು ಸೂಪ್ ಮಾಡಿ ಹಾಕ್ತೀನಿ. ಸೊ ಇದಕ್ಕೂ ಕಮೆಂಟ್ ಸೆಕ್ಷನ್ಯಾಗ ತಿಳಿಸ್ರಿ. ಮತ್ತು ಇವತ್ತಿನ ಸೂಪ್ ಹೆಂಗಾಗೈತಿ ಅಂತ. ಸೆವೆನ್ ಡೇಸ್ 7 ಹೆಲ್ದಿ ಸೂಪ್ ಮಸ್ತ್ ಆಗೈತೆ ನೋಡ್ರಿ. ಅದರೊಳಗೆ ಡೇ 1 ಇನ್ನು ಡೇ 1 ಸೂಪ್ ನೋಡ್ರಿ. ಇನ್ನು ಇವತ್ತಿಂದು ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಇನ್ನು ನಮ್ಮ ಸಿದ್ದುಗ ಕೇಳ್ತೇನೆ ಹೆಂಗಾಗೈತಿ ಅಂತ. ಸಿದ್ದು ಹೆಂಗೈತಿ ಕೂಡ ಸೂಪ್ ಹೆಂಗೈತ ಪೂಜೆ? ಚಲೋ ಆಗೈತಿ, ಮಸ್ತ್ ಸೂಪರ್. ನಾನು ಸಿದ್ದು ಇಬ್ಬರು ಸೂಪ್ ಕುಡ್ದು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಅಂದ್ರೆ ಸಿದ್ದುನು. ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊತೀನಿ. ಕಿಚನ್ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಆಗಿ ಬಂದು ದೇವ್ರ ದೀಪ ಅದು ಹಚ್ತೀನಿ ನೋಡ್ರಿ. ಇನ್ನು ರಾತ್ರಿಗೆ 3 ಚಪಾತಿ ಇಟ್ಟು ಕಲಿಸಿಡ್ಬೇಕು. ಪಲ್ಯ ಬೇಕಂದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಅನ್ನ ಸಾರು. ಪಾತ್ರೆ ಮಳೆಗಾಲದಾಗ ಬೇಗ ಹಂಗೆ ನೋಡಿ ಹಿಂಗೆ ಇಟ್ಟಿರ್ತೀನಿ. ನೀರು ಹಿಡಿದ್ರೆ ಇವು ಡಬ್ಬಗಳು ಬೆಳಗ್ಗೆ ಅವಸ ಹುಡ್ದಾಗ ಮತ್ತೆ ಒರ್ಸ್ಕೊಂತ ಕುಂದಿರ್ಬೇಕಾಗತ್ತೆ. ಹೀಗಾಗಿ ಎಲ್ಲೇ ಬಿಟ್ಬಿಟ್ಟಿರ್ತೀನಿ. ಸಿದ್ದು ಏ ಸಿದ್ದು, ಬೆಳಿಗ್ಗೆ ಒಂದು ಬುಟ್ಟ ಸುಟ್ಕೊಂಡು ಡಬ್ಬಾಗ ಇದು ಸೆಕೆಂಡ್ ಬ್ರೇಕಿಗೆ ಬೇಡ, ಹಂಗ ಇಡ್ಲಿ ಫ್ರಿಜ್ನಾಗ. ಧೀರಜ್ ಜಲ್ದಿ ಬಂದ ತಿಂತಿರ್ತಾನ, ಬಟ್ ಅವನು ಲೇಟಾಗಿ ಬರ್ತಾನ ಅಲ್ರಿ. ಈಗ ನೋಡು ಇದು ಒಂದೈತೆ ನೋಡ್ರಿ. ಸಿಪ್ಪಿ ಮ್ಯಾಗಿನ ಸಿಪ್ಪಿ ತಕ್ಕದಾಗ ಹಂಗೆ ಇಟ್ರಿ ಅಂತಂದ್ರೆ ಆರಾಮಾಗಿ 4-5 ದಿನ ಏನೇನು ಆಗಂಗಿಲ್ಲ ನೋಡ್ರಿ.
ಬಾಂಡಿ ತಿಕ್ಕೋದು ಮತ್ತು ತೊಳೆಯೋದು ಭಾಳ ಈಸಿ. ಪಾತ್ರೆನ ಜೋಡಿಸ್ಕೊಳ್ಳೋದೈತಲ್ರಿ ಇದು ಭಾಳ ತಲೆದಾಗ. ಈ ಕೆಲಸ ಯಾರಿಗೂ ಬೇಡ ಅನಿಸುತ್ತೆ. ಎಲ್ಲೆಲ್ಲಿ ಇರ್ತಾವ ಅದು ಸಾಮಾನು ಅಲ್ಲಿ ಜೋಡಿಸ್ಬೇಕಂದ್ರೆ ಬರ್ತದೆ ನೋಡ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ನಮ್ಮ ಮನೆಯವರಿದ್ರು ಕುಡಿತಾರೆ, ಇಷ್ಟಪಟ್ಟು ಕುಡಿತಿದ್ರು. ಬಾಂಡಿ ಎಲ್ಲ ಜೋಡಿಸ್ಕೊಂಡೆ ನೋಡ್ರಿ. ಎಲ್ಲ ದೇವ್ರ ಮುಂದೆ ದೀಪ ಹಚ್ಚಿ ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಆಗಿ ದೇವ್ರ ಮುಂದೆ ದೀಪ ಹಚ್ಚಿಸ್ತೀನಿ. ಹಂಗೆ ಹೋಪ್ಸು ಇವತ್ತಿನ ವ್ಲಾಗ್ ನೀವು ಇಷ್ಟ ಆಗೈತಿ ಅಂತ ಅಂದ್ಕೊಂಡಿರಿ ಮತ್ತು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿತ್ತು ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ಗೆ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡ್ರೆ ಮರಿಬೇಡ್ರಿ. ಮತ್ತೆ ಸಿಗೋಣಂದ್ರೆ ಮುಂದಿನ ಬ್ಲಾಗ್ನಾಗ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು. ನಿನ್ನೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವಿ. ಸೊ ಅಡ್ವಾನ್ಸ್ ಆಗಿ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟ ನೋಡ್ರಿ. ಸೊ ಒಬ್ಬ ನನ್ನ ಫ್ರೆಂಡ್ ಬರ್ತ್ಡೇ ಸೆಲೆಬ್ರೇಷನ್ ಇತ್ತು, ಅಲ್ಲಿ ಹೋಗಿದ್ವಿ. ಸೊ ಅವ್ರು ಏನು ಮಾಡಿದ್ಲು ಅಂತಂದ್ರೆ ಬರುವಾಗ ಒಂದು ರೋಲ್ ತೊಗೊಂಡಿದ್ದೆ ಎಲ್ಲರಿಗೂ. ಅಲ್ಲಿ ಸೆಲೆಬ್ರೇಷನ್ ಆಯ್ತು ಮತ್ತು ಫ್ರೆಂಡ್ಶಿಪ್ ಬ್ಯಾಂಡು ಆಯ್ತು ಅಂತಂದು ಹೇಳಿ ಕಟ್ಟು ಅಡ್ವಾನ್ಸ್. ಸೊ ಇರಲಿ ಅಂತ ಅಂದ್ಕೊಂಡಿದ್ದೆ ನಾನು. ಬಾಯ್. ಇನ್ನು ಪೂರ್ತಿ ವಿಡಿಯೋ ನೋಡಿರಿ ಅಂತ ಅಂದ್ಕೊಂಡಿನಿ. ಹಂಗೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿರಿ. ಮತ್ತು ಇಷ್ಟ ಆಗಿತ್ತು ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಮತ್ತು ಕಮೆಂಟ್ ಸೆಕ್ಷನ್ನಾಗ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತೀರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು, ಬಾಯ್.